ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ತಾನೆ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಇವತ್ತಿನ ಲೋಗೋದಲ್ಲಿ ಅಂದರೆ ನಾನು ದಿನನಿತ್ಯ ಏನು ಮಾಡ್ತೀನೋ ಅದರಲ್ಲಿ ನಾನು ಇವತ್ತಿನ ದಿನದಲ್ಲಿ ನಾನು ಏರ್ನ ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ನಿಮಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕಕ್ಕಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋದರೆ ನಿಮಗೆ ತಕ್ಷಣ ರೀಚ್ ಆಗೋಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ವಿಷಯಕ್ಕೆ ಬರ್ತೀನಿ. ನಾನು ಯಾವ ರೀತಿ ಏರ್ನ ಕೇರ್ ಮಾಡ್ತೀನಿ ಅಂತ. ಒಂದು ಮಾತು ಏನಪ್ಪ ಅಂದರೆ, ನಂದು ಫಸ್ಟ್ ಇನ್ಸ್ಟಾಗ್ರಾಮ್ ಐಡಿಲಿ ತುಂಬ ಜನ ಏರ್ನ ಯಾವ ರೀತಿ ಕೇರ್ ಮಾಡ್ತೀರಾ, ನಿಮ್ಮ ಏರ್ಸ್ ತುಂಬ ಲಾಂಗ್ ಇದಾವಲ್ಲ, ಹೇಗೆ ಮಾಡೋದು, ಹೆಂಗೆ ಅಷ್ಟುದ್ದ ಎಲ್ಲ ರೀತಿ ಕೇಳ್ತಾ ಇದ್ರು. ನನ್ನ ಡ್ಯಾನ್ಸ್ಗಿಂತ ಹೆಚ್ಚಾಗಿ ನನ್ನ ಏರ್ಸ್ ಬಗ್ಗೆನೇ ಜಾಸ್ತಿ ಕೇಳಿದ್ದುಂಟು. ಅದು ಹೇಳೋ ಅಷ್ಟರಲ್ಲಿ ಆ ಅಕೌಂಟ್ನೇ ನನ್ನ ಸಸ್ಪೆಂಡ್ ಮಾಡಿಬಿಟ್ರು. ಓಕೆ, ಅಡ್ಡಿಲ್ಲ, ಪರವಾಗಿಲ್ಲ ಅಂತೇಳಿ ನೆಕ್ಸ್ಟು ನಾನು ಮತ್ತೆ ಇನ್ನೊಂದು ಐಡಿನೂ ಕ್ರಿಯೇಟ್ ಮಾಡಿದೆ. ಅದು ಸಹ ಒಂದು 2 ಡೇಸ್ಗೆ ಏನೋ 3451 ಫಾಲೋವರ್ಸ್ ಆಗಿಬಿಟ್ರು. ನಿಜವಾಗ್ಲೂ ಅಷ್ಟು ಬೇಗ ಗ್ರೋತ್ ಆಗುತ್ತೆ ಅಂತ ಅನ್ಕೊಳ್ಳಿಲ್ಲ. ಅಲ್ಲಿ ಸಹ ನಾನು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ, ಭರತನಾಟ್ಯಂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಅದರಲ್ಲೂ ಸಹ ಅದು ಡ್ಯಾನ್ಸ್ಗಿಂತ ಹೆಚ್ಚಾಗಿ ನನ್ನ ಏರ್ಸ್ ಬಗ್ಗೆನೇ ಕೇಳಿದ್ರು. ಅಲ್ಲಿ ಸಹ ಶೇರ್ ಮಾಡೋಕ್ಕಾಗಲೇ ಇಲ್ಲ. ಯಾಕೆ ಶೇರ್ ಮಾಡೋಕ್ಕಾಗಲಿಲ್ಲ ಅಂದರೆ, ಅದು ಯಾಕೆ ಏನು ಮಿಸ್ಟೇಕ್ ಆಯಿತೋ ನನಗೆ ಗೊತ್ತಾಗಲಿಲ್ಲ. ಗೂಗಲಲ್ಲಿ ಮಾತ್ರ ನನ್ನ ಇನ್ಸ್ಟಾಗ್ರಾಮ್ ಐಡಿ ಓಪನ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ನನ್ನ ಐಡಿ ಮಾತ್ರ ಓಪನ್ ಆಗಲ್ಲ. ನಾನು ಏನೇ ಕರೆಕ್ಟ್ ಪಾಸ್ವರ್ಡ್ ಹೊಡೆದ್ರೂ ಸಹ ಇನ್ಕರೆಕ್ಟ್ ಅಂತಾನೆ ಬರುತ್ತೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಆ 2 ಐಡಿಲೂ ನನ್ನ ಏರ್ಸ್ ಬಗ್ಗೆ ಯಾವುದೇ ರೀತಿಯೂ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಯಾರೆಲ್ಲ ಅಲ್ಲಿ ಕೇಳಿದಿರೋ ಇಲ್ಲಿ ಅವ್ರಿಗೆ ಈ ವಿಡಿಯೋ ತಲುಪಬೇಕು, ನೋಡ್ತಿರೋದಕ್ಕಂದ್ರೆ ಅಲ್ಲಿ ಇರೋ ಮೆಂಬರ್ಸೇ ಇಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಹಾಗಾಗಿ ನಿಮ್ಗೆ ವಿಡಿಯೋ ತಲುಪುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾನು ಇವಾಗ ವಿಡಿಯೋ ಯಾವ ರೀತಿ ಏರ್ಸ್ನ ಕೇರ್ ಮಾಡೋದು ಅಂತ ನಾನು ಇವಾಗ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದು, ಫಸ್ಟು ಎದ್ದ ತಕ್ಷಣ ನಾನು ಏನಪ್ಪ ಮಾಡ್ತೀನಿ ಅಂದರೆ, ಒಂದು 5 ನಿಮಿಷ ಈ ಉಗುರು ಇರುತ್ತಲ್ವಾ, ಈ ಉಗುರು ಮತ್ತು ಇನ್ನೊಂದು ಉಗುರು, 1 ನಿಮಿಷ ತೋರಿಸ್ತೀನಿ ನೋಡಿ. ನಾನು ಎದ್ದ ತಕ್ಷಣ ಒಂದು 5 ನಿಮಿಷ ಈ ಉಗುರಿಗೆ ಯಾವಾಗಲೂ ಈ ಥರ ಉಜ್ಜುತ್ತಾ ಇರ್ತೀನಿ. ಒಂದು 5 ನಿಮಿಷ ಅಷ್ಟೇನೆ, ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಈ ರೀತಿ ಉಜ್ಜಿದ್ರೆ ಸಾಕು. ಆಮೇಲೆ ಏನಪ್ಪ ಇನ್ನೊಂದು ಅಂತ ಅಂದರೆ, ನೀವು ಎದ್ದ ತಕ್ಷಣ 5 ನಿಮಿಷ ಈ ಬೆರಳು ಉಗುರೇ ನೀವು ಉಜ್ಜಬೇಕಾಗತ್ತೆ. ಅದಾದ ತಕ್ಷಣ ನೀರು ಕುಡೀರಿ. ನೀರು ಕುಡ್ದಾದ್ಮೇಲೆ ಬಿಸಿನೀರಾದರೂ ಓಕೆ, ತಣ್ಣೀರಾದರೂ ಓಕೆ. ಆದರೆ ಖಾಲಿ ಹೊಟ್ಟೆಲಿ ಮಾತ್ರ ನಾನು ಹೇಳೋ ಜ್ಯೂಸ್ ಅಂದರೆ ನೆಲ್ಲಿಕಾಯಿ ಜ್ಯೂಸ್, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ವ, ಆ ಜ್ಯೂಸ್ನ ನೀವು ಕುಡಿತಾ ಬನ್ನಿ. ಆದರೆ ಖಾಲಿ ಹೊಟ್ಟೆಲಿ ಮಾತ್ರ ಕುಡಿಯೋದು ಬೇಡ. ಟಿಫನ್ ಆದಮೇಲೆ ಆದರೂ ಪರವಾಗಿಲ್ಲ, ಅಥವಾ ನೀವು ಎದ್ದ ತಕ್ಷಣ ನೀರು ಕುಡಿದು ಟೀ ಕುಡ್ದಾದ್ಮೇಲೆ ಕೂಡ ಪರವಾಗಿಲ್ಲ. ಒಟ್ಟು ಖಾಲಿ ಹೊಟ್ಟೆಲಿ ಮಾತ್ರ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದು ಬೇಡ. ಆಮೇಲೆ ಅದೆಲ್ಲ ಆದಮೇಲೆ ಪ್ರತಿದಿನ ಒಂದು 4 ಎಲೆ ಕರಿಬೇವನ್ನ ನೀವು ತಿಂತಾ ಬನ್ನಿ. ನಿಜವಾಗ್ಲೂ ಏರ್ಸ್ ಗ್ರೋತ್ ಆಗುತ್ತೆ. ನಂತರ ಇನ್ನೊಂದು ಏನಪ್ಪ ಅಂದರೆ, ನೀವು ತಲೆ ಸ್ನಾನ ಮಾಡಿದ ಮೇಲೆ ನೀಟಾಗಿ ಏರ್ಸ್ನ ಒರೆಸ್ಕೋಬೇಕು. ಪೂರ್ತಿಯಾಗಿ ಡ್ರೈ ಆಗಬೇಕು. ಯಾವುದೇ ರೀತಿ ಡ್ರೈ ಆಗಲಾರ್ದೆ ನೀವು ಟವಲ್ನ ಕಟ್ಕೊಂಡ್ಬಿಟ್ಟು ಅದು ಹಸಿಯಾಗಿ ಇದ್ದಾಗಲೇ ಅಪ್ಪ ಏರ್ಸ್ ಎಲ್ಲ ಚಿಕ್ಕಾಗ್ಬಿಡುತ್ತೆ ಅಂತೇಳಿ ನೀವು ಜಡೆ ಕಟ್ಟಿದ್ರೆ ನಿಜವಾಗ್ಲೂ ಏರ್ ಫಾಲ್ ಆಗೋಕ್ಕೆ ಅದೊಂದು ಮುಖ್ಯ ಕಾರಣ ಆಗುತ್ತೆ. ಆಮೇಲೆ ಹಸಿ ಇರೋದ್ರಿಂದ ಅದು ಏರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ತಲೆ ಸ್ನಾನ ಮಾಡಿದ್ಮೇಲೆ ನೀಟಾಗಿ ಒಣಸ್ಕೊಂಡ್ಬಿಟ್ಟು ಆಮೇಲೆ ನೀವು ಜಡೆ ಹಾಕ್ಕೋಬೇಕು. ಆ ರೀತಿ ಮಾಡಿದ್ಮೇಲೆ, ಆದರೆ ಹೆಣ್ಮಕ್ಳಾಗಲಿ ಗಂಡು ಮಕ್ಳಾಗಲಿ ಯಾರೇ ಆಗಲಿ ನೀವು ಈ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಅದಾದಮೇಲೆ 4 ಎಲೆ ದಿನ ತಪ್ಪದೆ ಕರಿಬೇವು ತಿಂತಾ ಬನ್ನಿ. ಆಮೇಲೆ ಉಗುರು ದಿನ ಉಜ್ತಾ ಬನ್ನಿ ಎದ್ದ ತಕ್ಷಣ ಒಂದು 5 ನಿಮಿಷ. ಅದಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನಾನು ನಿಮಗೆ ತೋರಿಸ್ತೀನಿ. ಈಗ ನೀವೇನು ಮಾಡಬೇಕಂದ್ರೆ, ಈ ಥರ ಚಿಕ್ಕದು ಅಲ್ಲಿಂದ ಬಾಚಬಾರ್ದು, ಈ ರೀತಿ ದೊಡ್ಡದಿರಬೇಕು, ಅದರಿಂದ ಬಾಚ್ಕೊಳ್ಳಿ ಆಯ್ತಾ.
ದಿನ ಒಂದು 5 ನಿಮಿಷ ನೀವೇನು ಮಾಡಬೇಕು ಅಂದರೆ ಈ ರೀತಿ ನೀಟಾಗಿ ಒಂದು 5 ನಿಮಿಷ ಈ ರೀತಿ ಬಾಚ್ತಾ ಬರಬೇಕು. ಇದಕ್ಕೆ ಮಸಾಜ್ ಕೊಟ್ಟಂಗೆ ಆಗುತ್ತೆ ಏರ್ಸ್ಗೆ, ಹಾಗೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ನೀಟಾಗಿ ಬಾಚ್ತಾ ಹೋಗ್ಬೇಕು. ಈ ರೀತಿ ಬಾಚ್ಬೇಕು, ಯಾವಾಗ್ಲೂ ಬಾಚ್ತಾ ಬಂದ್ಬೇಕು ನೀವು. ನೋಡಿ ಯಾವುದೇ ಏರ್ ಫಾಲ್ ಆಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಏರ್ ಎನಿ ಟೈಮ್ ಗ್ರೋತ್ ಆಗ್ತಾನೆ ಇರುತ್ತೆ. ಯಾವ ಆಯಿಲ್ ಹಚ್ಚಿದ್ರೂ ಪ್ರಯೋಜನ ಅಲ್ಲ, ನಾವು ಯಾವ ರೀತಿ ಕೇರ್ ಮಾಡ್ತೀವಿ ಅನ್ನೋದೇ ಒಂದು ಮುಖ್ಯ ಆಗುತ್ತೆ. ನೀವು ಯಾವುದೇ ಆಯಿಲ್ ಹಚ್ಚಿದ್ರು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ನೀವು ಹಚ್ಬೇಕು. ಆದರೆ ಈ ರೀತಿ ಕೇರ್ ಮಾಡಿದ್ರೆ ಮಾತ್ರ ಏರ್ ಫಾಲ್ ಆಗೋದೇ ಇಲ್ಲ. ನೀವು ಸುಮ್ಮನೆ ಲೀಟ್ರ್ ಗಟ್ಟಲೆ ಎಣ್ಣೆ ಹಚ್ಚಿ ಹಿಂಗ ಎಲ್ಲ ಕಡೆ ಎತ್ಕೊಂಡು ಸುತ್ಕೊಂಡು ದಿನ ಎಣ್ಣೆ ಹಚ್ತೀನಿ ನಾನು ಆದ್ರೂ ಕೂಲ್ದಾಗ ಉದುರುತ್ತೆ ಅಂದರೆ ನೀವು ಅದನ್ನ ಕೇರ್ ಮಾಡ್ತಾ ಇಲ್ಲ, ಸುಮ್ಮನೆ ಎಣ್ಣೆ ಹಚ್ಬಿಟ್ಟು ಬಿಟ್ಬಿಟ್ರೆ ಅದು ಯಾವುದೇ ರೀತಿ ಪ್ರಯೋಜನ ಆಗೋದೇ ಇಲ್ಲ. ಆದರೆ ಅದಕ್ಕಿಂತ ಏನು ಗೊತ್ತಾ, ನೀವು ಎಣ್ಣೆ ಹಚ್ತಿರಲ್ವಾ, ಪ್ರತಿ ಸಲನೂ ಎಣ್ಣೆ ಹಚ್ಚುವಾಗ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ತಗೊಂಡ್ಬಿಟ್ಟು ನೀಟಾಗಿ ಅದನ್ನ ಕಾಯಿಸ್ಬೇಕು. ಫಸ್ಟ್ ಹಾಗೆ ಹಚ್ಚಬಾರ್ದು, ನೀಟಾಗಿ ಕಾಯಿಸ್ಬಿಟ್ಟು ನೀವು ಅದಕ್ಕೆ ಏನೇನೋ ಮಿಕ್ಸ್ ಮಾಡ್ತೀರೋ ಅಥವಾ ವಿಟಮಿನ್ ಇ ಕ್ಯಾಪ್ಸಲ್ ಮಿಕ್ಸ್ ಮಾಡ್ತೀರೋ ಏನು ಮಿಕ್ಸ್ ಮಾಡ್ತೀರೋ, ನಾನಂತೂ ಪ್ರತಿ ಸಲ ಎಣ್ಣೆ ಹಚ್ಚುವಾಗ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು ಒಂದು 4 ಕ್ಯಾಪ್ಸಲ್ ಈ ವಿಟಮಿನ್ ಕ್ಯಾಪ್ಸಲ್ ನಾನು ಆ್ಯಡ್ ಮಾಡಿನೇ ಹಚ್ಕೋತೀನಿ. ಅದು ಹಚ್ಕೊಂಡಾದ್ಮೇಲೆ ಒಂದು 5 ನಿಮಿಷ ನಾನು ಬಿಸಿಲಿಗೆ ನಿಂದಿರ್ತೀನಿ. ಅಂದರೆ ಎಳೆ ಬಿಸಿಲು, ಮಾರ್ನಿಂಗ್ 9 ಗಂಟೆ ಇಲ್ಲಾಂದರೆ ಸಂಜೆ ಈವ್ನಿಂಗ್ 4 ಗಂಟೆಗೆ ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಬಿಸಿಲು ತುಂಬ ಎಳೆದಿರುತ್ತೆ, ಹಾಗಾಗಿ ಅಷ್ಟೊತ್ತು ಟೈಮ್ ಕರೆಕ್ಟಾಗಿ ನಾನು ನೋಡಿಕೊಂಡು ಹಚ್ಕೊಂಡು ಹೊರಗಡೆ ಬಿಸಿಲಿಗೆ ನಿಂದಿರ್ತೀನಿ. ಯಾವುದೇ ರೀತಿ 12 ಗಂಟೆ 1 ಗಂಟೆ ಬಿಸಿಲು ನಿಂತ್ಕೋಬೇಡಿ, ತುಂಬ ಫುಲ್ಲು ಹೆವಿ ಇರುತ್ತೆ ಬಿಸಿಲು. ಅದಕ್ಕಾಗಿನೇ ಎಳೆ ಬಿಸಿಲಿಗೆ ನಿಂತ್ಕೊಳ್ಳಿ ಹಚ್ಕೊಂಡಾದ್ಮೇಲೆ. ಯಾಕಂದರೆ ವಿಟಮಿನ್ ಡಿ ಮುಖ್ಯ. ನೀವು ಯಾವುದೇ ರೀತಿ ಏರ್ ಕೇರ್ ಮಾಡ್ತಾ ಇದ್ರು ವಿಟಮಿನ್ ಡಿ ನಿಮ್ಮ ಏರ್ಸ್ಗೆ ಇಲ್ಲ ಅಂದರೆ ಖಂಡಿತ ಏರ್ ಫಾಲ್ ಆಗೋದಂತೂ ಗ್ಯಾರಂಟಿ. ಓಕೆನಾ? ಏರ್ಸ್ ಏನು ಮುಖ್ಯಪ್ಪ ಅಂದರೆ ವಿಟಮಿನ್ ಇ ಮತ್ತು ವಿಟಮಿನ್ B12. ವಿಟಮಿನ್ B12 ಎದರಲ್ಲಿರುತ್ತೆ? ಮೊಸರು. ನೀವು ದಿನ ಒಂದು ಮಜ್ಜಿಗೆ ಕುಡಿತಾ ಬನ್ನಿ, ನಿಮ್ಮ ಹೊಟ್ಟೆ ಯಾವ ರೀತಿ ಕೂಲ್ ಇರುತ್ತೋ ಆ ರೀತಿ ಇಲ್ಲಿ ತಂಪಿದ್ರೆ ಮಾತ್ರ ಏರ್ ಫಾಲ್ ಆಗೋದಿಲ್ಲ. ನಿಮ್ಮ ಹೊಟ್ಟೆ ಯಾವ ರೀತಿ ಹೀಟ್ ಆಗ್ತಾ ಬರುತ್ತೆ ಸೀದಾ ಇಲ್ಲಿಗೆ ಬರುತ್ತೆ. ಯಾವಾಗ ನೀವು ಹೀಟ್ ಆಗುತ್ತೆ ಆಗ ಏರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ನಾನು ಫೈನಲ್ ಏನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ಈ ಮಗು ಮಲಗಿದೆಯಲ್ಲ, ಇದೇ ಥರನೇ ನೀವು ಏರ್ಸ್ನ ಫ್ರೀ ಬಿಟ್ಕೊಂಡು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈ ರೀತಿ ದಿನ ಒಂದು 5 ನಿಮಿಷ ತಲೆ ಕೆಳಗಾಗಿ ಮಲ್ಕೋಬೇಕಾಗುತ್ತೆ ಮಂಚಕ್ಕೆ. ಯಾಕಪ್ಪ ಅಂದರೆ ಬ್ಲಡ್ ಸರ್ಕ್ಯುಲೇಟ್ ನೀಟಾಗಿ ಹೆಡ್ಗೆ ಬರುತ್ತೆ. ಆಮೇಲೆ ಸ್ಕಿನ್ನು ಸಹ ಸ್ಕಿನ್ನಿನ ಬ್ಲಡ್ ಸರ್ಕ್ಯುಲೇಟ್ ಆಗೋದ್ರಿಂದ ಸ್ಕಿನ್ನು ಸಹ ಗ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ಏರ್ ಫಾಲ್ ಆಗಲ್ಲ. ನೋಡಿ, ಈ ರೀತಿ ಮಲಗಬೇಕು ಕೆಳಗಡೆ. ಎದ್ದೇಳಿ, ಸಾಕು ಎದ್ದೇಳು. ಎದ್ದೇಳಕ್ಕೆ ಬರ್ತಾ ಇಲ್ವಾ? ಓಕೆ, ನಾನು ತೋರಿಸಿದ್ನಲ್ವಾ, ಮಂಚದ ಮೇಲೆ ಮಲ್ಕೊಂಡು ತಲೆನ ಕೆಳಗಡೆ ಸ್ವಲ್ಪ ಡೌನ್ ಮಾಡಿಬಿಟ್ಟು ಮಲಗಬೇಕು. ಮಲಗೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ, ಏರ್ ಫಾಲು ಸಹ ಕಂಟ್ರೋಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್, ಸ್ಕಿನ್ ಪ್ರಾಬ್ಲಮ್ ಆಗಲಿ ಅಥವಾ ಏರ್ಸ್ ಫಾಲ್ ಆಗೋದ್ರಿಂದ ಆ ಪ್ರಾಬ್ಲಮಿಂದ ಆಗಲಿ, ಯಾವುದೇ ಪ್ರಾಬ್ಲಮ್ ಆಗಲಿ ನನ್ನ ಕೇಳಿ, ನಿಮಗೆ ಖಂಡಿತ ಸೊಲ್ಯೂಷನ್ ಕೊಟ್ಟೇ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟಾಟಾ, ಟೇಕ್ ಕೇರ್.